ಮಸೀದಿನ ಅಥವಾ ಹನುಮ ಮಂದಿರವ ಅನ್ನುವಂಥ ಪ್ರಶ್ನೆಯ ವಿಚಾರದಲ್ಲಿ ಸಾಕಷ್ಟು ಮಾಹಿತಿ ಬರ್ತಾ ಇದೆ. ಇವತ್ತು ಹನುಮ ಸಂಕೀರ್ತನ ಯಾತ್ರೆಯನ್ನ ಅಲ್ಲಿ ಹನುಮ ಭಕ್ತರು ಹಮ್ಮಿಕೊಂಡಿದ್ದಾರೆ. ಮಂಡ್ಯದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ಆರಂಭಗೊಂಡಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಹನುಮ ಭಕ್ತರು ಈ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಕೇಸರಿ ಬಾವುಟ ಹಿಡಿದು ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸಾವಿರ ಸಂಖ್ಯೆಯಲ್ಲಿ ಹನುಮ ಮಾಲಾ ಧಾರಣೆ ಮಾಡಿ ಈ ಒಂದು ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ನೀವು ಮಾಲೆ ಹಾಕಿದ್ರಲ್ಲ, ಶ್ರೀರಾಮನಿಗೋಸ್ಕರ ಹನುಮನಿಗೋಸ್ಕರ ಮಾಲೆ ಹಾಕಿದ ಅಥವಾ ಡಿ ಬಾಸ್ಗೋಸ್ಕರ? ಈಗಾಗ್ಲೇ ಕೂಡ ನೀವು ನೋಡ್ತಾ ಇರ್ಬೋದು, ಒಂದ್ ಕಡೆ ಹನುಮನಿಗೋಸ್ಕರ ಮಾಲೆಯನ್ನ ಹಾಕಿದ್ರು, ಆದ್ರೆ ಇಲ್ಲಿ ಡಿ ಬಾಸ್ ಎನ್ನುವಂತ ಘೋಷಣೆ ಕೂಡ ಹೋಗಿ ಬರ್ತಾ ಇರುವಂತದ್ದು ಕೂಡ ನೀವು ನೋಡ್ತಾ ಇರ್ಬೋದು. ಒಟ್ಟಾರೆಯಾಗಿ ಇರ್ತಾರೆ ಒಂದಿಷ್ಟು ಜನ ಈ ತರ ಮನಸ್ಸಿನವ್ರು ಏನು ಮಾಡೋಕ್ ಆಗಲ್ಲ. ಸೊ ಇಲ್ಲಿ ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಒಂದ್ ಕಡೆ ಅದ್ದೂರಿಯಾಗಿ ಈ ಒಂದು ಯಾತ್ರೆ ಸಾಗಿ ಬರ್ತಾ ಇದೆ. ರೈಟ್, ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ. ಎಲ್ಲೋ ಕೆಲವರು ಒಂದಷ್ಟು ಜೋಶಲ್ಲಿ ಡಿ ಬಾಸ್ ಅಂತ ಬೇರೆ ಕೂಗ್ತಾ ಇದ್ದಾರೆ. ಎನಿವೆ, ಮಂಡ್ಯದಲ್ಲಿ ಹನುಮ ಸಂಕೀರ್ತನ ಯಾತ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಚಾಲನೆ ಪಡ್ಕೊಂಡಿದೆ. ಯಾತ್ರೆ ಮುಂದುವರಿತಾ ಇದೆ. ಕೇಸರಿ ಬಾವುಟ ಹಿಡಿದು ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ಭಾಗಿಯಾಗಿದ್ದಾರೆ. ಶಾಂತಿಯುತವಾಗಿ ಯಾತ್ರೆ ಸಾಗೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲ, ಪೊಲೀಸರು ಕೂಡ ಭದ್ರತೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಇರ್ತಕ್ಕಂಥ ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗುತ್ತದೆ. ಪ್ರತಿ ವರ್ಷ ನೆಕ್ಸ್ಟ್ ಮಾಡ್ತೀರಾ? ಹೇಗೆ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಇವ್ರು ಹೇಳ್ತಾ ಇರುವಂತದ್ದು ಇದು ಫಸ್ಟ್ ವರ್ಷದಿಂದ ಇವಾಗ ಶುರು ಮಾಡ್ಕೊಂಡಿದ್ವಿ, ಇನ್ನು ಪ್ರತಿ ವರ್ಷ ಕೂಡ ಇದನ್ನ ಮಾಡ್ತಾ ಹೋಗ್ತೀವಿ ಅನ್ನುವಂತ ಒಂದು ಇಂಗಿತವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರೆ. ಇನ್ನೊಂದ್ ಕಡೆಯಲ್ಲಿ ನೀವು ನೋಡಬಹುದು, ಇಲ್ಲಿ ಖಾಲಿ ಮೂಡಲ ಈ ಒಂದು ಹನುಮನ ಮಾತ್ರ ಅಲ್ಲ, ಎಲ್ಲೊಂದಿಷ್ಟು ಸಣ್ಣ ಪುಟ್ಟ ಮಕ್ಕಳು ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಪುಟ್ಟ ಮಕ್ಕಳು ಯಾವ ರೀತಿಯಾಗಿ ವೇಷವನ್ನು ಹಾಕಿದ್ರಂತ ನೋಡಿದ್ರೆ ಎಲ್ಲ ಒಂದ್ ಕಡೆ ಅಯೋಧ್ಯೆನೇ ನೋಡ್ದಂಗೆ ಆಗುತ್ತೆ. ರಾಮ, ಲಕ್ಷ್ಮಣ, ಸೀತೆ, ಹನುಮಂತ ನೋಡಿ, ಪುಟ್ಟ ಹನುಮಂತ ಕೂಡ ಇಲ್ಲಿ ಕೂತ್ಕೊಂಡಿದ್ದಾನೆ. ಇದೇ ಮೂಡಲ ಬಾಗಿಲ ಹನುಮಂತ. ನಮಗೆ ಜಾಮಿ ಮಸೀದಿ ಇರುವಂತದ್ದು ಹನುಮಂತನಿಗೆ ಬಿಟ್ಟಿರುವಂಥ ಜಾಗ, ಅಲ್ಲಿ ಹನುಮಂತ ದೇವರಿದ್ದಾರೆ. ಸೊ ನಮಗೆ ಆ ಜಾಗವನ್ನು ಕೊಟ್ಟರೆ, ಸರ್ವೆ ಮಾಡಿದ್ರೆ ನಾವು ಕೂಡ ಆ ಒಂದು ಹನುಮನನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನೋಂಥದ್ದು ದೊಡ್ಡ ಸಂಕಲ್ಪವನ್ನು ತೊಟ್ಟು ದೊಡ್ಡ ಮಟ್ಟದ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡು ಬರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಸಾಕಷ್ಟು ಮಕ್ಕಳು ಕೂಡ, ಸಣ್ಣ ಪುಟ್ಟ ಮಕ್ಕಳು, ರಾಮ, ಲಕ್ಷ್ಮಣ, ಸೀತೆ, ಹನುಮಾನ್ ಎಲ್ಲವನ್ನು ಕೂಡ ವೇಷವನ್ನು ಧರಿಸ್ಕೊಂಡಿರುವಂಥದ್ದು ಕೂಡ ಕಂಡು ಬಂದಿರುವಂಥ ದೃಶ್ಯ ಇದು. ಈಗಾಗಲೇ ನೋಡ್ತಾ ಇರ್ಬೋದು, ಎಲ್ಲ ಸಣ್ಣ ಮಕ್ಕಳು. ಹಾಯ್, ನಿಮ್ಮ ಹೆಸರೇನು? ಅಪ್ಪು. ರಾಮ ಅಂದ್ರೆ ಇಷ್ಟನಾ? ಯಾಕಿಷ್ಟ? ಎಸ್ ನೋಡಿ, ಈಗ ರಾಮ ಅಂದ್ರೆ ಇಷ್ಟ, ರಾಮ ದೇವರು ಅಂತ ಸಣ್ಣ ಮಕ್ಕಳು. ಇನ್ನೊಂದ್ ಕಡೆ ಹನುಮಾನ್ ಬೇರೆ. ಓ ಜೈ ಹನುಮಾನ್. ಏನ್ ಹೆಸರು? ಎಸ್, ಸಣ್ಣ ಮಕ್ಕಳು ಈ ಒಂದು ಶ್ರೀರಂಗಪಟ್ಟಣದಲ್ಲಿ ಪ್ರತಿಯೊಂದು ಮಕ್ಕಳಲ್ಲೂ ಕೂಡ ಕೂಗಿ ಬರ್ತಾ ಇರುವಂತದ್ದು ಜೈ ಶ್ರೀರಾಮ್, ಹಾಗೆ ಜೈ ರಾಮ್ ಎನ್ನುವಂತ ಘೋಷಣೆ. ದೊಡ್ಡ ಮಟ್ಟದಲ್ಲಿ ಈ ಒಂದು ರ್ಯಾಲಿ ಸಾಗಿ ಬರ್ತಾ ಇರುವಂತದ್ದು. ಇದು ನೇರವಾಗಿ ಶ್ರೀರಂಗಪಟ್ಟಣ ತಲುಪುತ್ತೆ. ಈಗಾಗಲೇ ನೀವು ಕೂಡ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಜನರು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಸೊ ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ನಿಕೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯಾಕೆ ಒಂದು ಸಮುದಾಯದವರು ಈ ರೀತಿ ಮಾಡ್ತಾ ಇದ್ರು ಯಾರು ಕೇಳೋರಿಲ್ಲ? ಹೇಡಿ ಅಧಿಕಾರಿಗಳು ಮತ್ತು ಹೇಡಿ ಸರ್ಕಾರಗಳು ಇವತ್ತು ಏನು ಕಣ್ಮುಚ್ಚಿಕೊಳ್ತಿದೆ, ಅದಕ್ಕೋಸ್ಕರ ನ್ಯಾಯಾಂಗದ ಬಾಗಿಲು ತಡೆದಿದ್ದೇವೆ. ಅಲ್ಲಿ ಒಂದೇ ಒಂದು ದಿನವೂ ಸಹ ಅಕ್ರಮ ಮಸೀದಿ, ಅಕ್ರಮ ಮದ್ರಸಾ ನಡೆಯಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಕಾನೂನು ಪರಿಪಾಲನೆ ಮಾಡದಿರುವಂಥ ಈ ಎಲ್ಲ ಕಂದಾಯ ಇಲಾಖೆ ಮತ್ತು AS ಅಧಿಕಾರಿಗಳ ಮೇಲೆ ಕೇಂದ್ರ ಸರ್ಕಾರ ಮತ್ತು ಕೋರ್ಟು ಕಠಿಣವಾದ ಒಂದು ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಹಾಗೆ ಕೂಡಲೇ ಅವರನ್ನು ಹೊರಗಾಕಬೇಕು. ಯಾಕಂದರೆ ಎಲ್ಲ ದೇವಸ್ಥಾನದ ಕುರುಗಳನ್ನು ಕಲ್ಲಲ್ಲಿ ಕೆತ್ತು ವಿರೂಪಗೊಳಿಸ್ತಾ ಇದ್ದಾರೆ. ಇದು 7 ವರ್ಷ ಶಿಕ್ಷೆ ಆಗುವಂಥ ಅಕ್ಷಮ್ಯ ಅಪರಾಧ. ಇದು ಕೂಡಲೇ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ವರ್ಷದಿಂದ ವರ್ಷಕ್ಕೆ
ಸಂಕೀರ್ತನ ಯಾತ್ರೆಗೆ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾರೆ. ಈ ವರ್ಷವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಖಂಡಿತ ವರ್ಷಕ್ಕೂ ಅದು ನಮಗೆ ನಿನ್ನೆ ತಾನೇ ದತ್ತಪೀಠದಲ್ಲಿ ಕಾರ್ಯಕ್ರಮ ಇತ್ತು. ಅದರ ಮಧ್ಯೆಯೂ ಸಹ ಇವತ್ತು ಸಾವಿರಾರು ಜನ ರಥಧಾರಿಗಳಾಗಿ ಮಾಲಾಧಾರಿಗಳಾಗಿ ಎಲ್ಲ ಕಾರ್ಯಕರ್ತರು ಇವತ್ತು ಹಲವಾರು ಕಡೆ ಇವತ್ತು ಹನುಮ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರ ಮಧ್ಯೆ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿದ್ದಾರೆ. ಇದು ವರ್ಷ ಜಾಸ್ತಿ ಆಗುತ್ತೆ. ಸರ್, ನೀವೇನು ಬೇಡಿಕೆಯನ್ನ ಇಟ್ಕೊಂಡು ಬರ್ತಾ ಇದ್ರೆ ಆ ಬೇಡಿಕೆ ಈಡೇರುತ್ತೆ ಅನ್ನೋ ವಿಶ್ವಾಸ ನಿಮ್ಗಿದೆಯಾ? ನಮ್ಮದು ನ್ಯಾಯ ಬಂದು ಇಲ್ಲಿ ದೊಡ್ಡ ಮಟ್ಟದ ಈ ಒಂದು ಸಂಕೀರ್ತನ ಯಾತ್ರೆಯನ್ನ ಹಮ್ಮಿಕೊಳ್ತಾ ಇದ್ರೆ ಸಾಕಷ್ಟು ಮಂದಿ ಕೂಡ ಇಲ್ಲಿ ಗಮನಿಸ್ತಾ ಇರಬಹುದು. ಹನುಮನ ಬಂಟಿಂಗ್ಸ್ ಇರ್ಬೋದು, ಫ್ಲೆಕ್ಸ್ ಇರ್ಬೋದು, ಹಾಗೆ ರಾರಾಜಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ರಿಪಬ್ಲಿಕ್ ಕನ್ನಡದ ಮುಖಾಂತರ ಈಗಾಗಲೇ ಸಾಕಷ್ಟು ಜನರು ಕೂಡ ಕೇಳ್ತಾ ಇರುವಂತದ್ದು ಇಲ್ಲಿ ಈಗಾಗಲೇ ನೋಡ್ತಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಇದೇ ರ್ಯಾಲಿಯನ್ನ ಮಾಡ್ತಾ ಇದ್ವಿ. ಈ ವರ್ಷ ಕೂಡ ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ಎಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆಯಲ್ಲಿ ಇಲ್ಲಿ ಒಂದಿಷ್ಟು ಜನ ಡಿ ಬಾಸ್ ಅಭಿಮಾನಿಗಳು ಕೂಡ ಇರುವಂತದ್ದು. ಅವರು ಕೂಡ ಡಿ ಬಾಸ್ ಅಂತ ಹೇಳಿ ಒಂದು ಘೋಷಣೆಗಳು ಕೂಡ ಮೊಳಗ್ತಾ ಇರುವಂತದ್ದು. ಮಂದಿರವನ್ನ ಕಟ್ಟಿವರು, ಮಂದಿರವನ್ನ ಕಟ್ಟಿವರು. ಜೈ ಶ್ರೀರಾಮ್. ಎಷ್ಟು ವರ್ಷದಿಂದ ನೀವು ಈ ಮಾಲೆಯನ್ನು ಹಾಕೊಂಡು ಬರ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಈ ಮಾಲೆ ಹಾಕೊಂಡು? 10 ವರ್ಷದಿಂದ. ಯಾವ ರೀತಿಯಾಗಿ ವ್ರತಗಳನ್ನ ಮಾಡ್ತೀರಾ ನೀವು? ನಾವು ಬೆಳಿಗ್ಗೆ ಸಂಜೆ ಸ್ನಾನ ಮಾಡಿ ಹನುಮಾನ್ ಚಾಲೀಸ ಮಾಡಿ ಭಕ್ತಿಯಿಂದ ಯಾವುದೇ ಮನೆಗೆ ಹೋಗಲ್ಲ, ಹೊರಗಡೆ ಊಟ ಮಾಡಲ್ಲ, ಶಕ್ತಿಯಿಂದ ಮಾಡ್ತಾ ಇದೀವಿ. ಹನುಮ ಸಂಕಲ್ಪನ ಮಾಡಿ ಅಲ್ಲಿ ಒಂದ್ ನಿಮಿಷ ಡಿ ಬಾಸ್ ಅಂತ ಹೇಳ್ತಿರೋದು ಯಾರು? ಯಾರು ಡಿ ಬಾಸ್ ಹೇಳ್ತಿರೋದು ಯಾರು? ಡಿ ಬಾಸ್ ಹೇಳ್ತಿರೋದು ಯಾರು? ನೀವು ಮಾಲೆ ಇದಕ್ಕೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ರಿ, NDA ಬಗ್ಗೆ, DNA ಬಗ್ಗೆ ಮಾತಾಡಿದ್ರಿ. ಅದಿರೋ ಸತ್ಯನೇ. 1000 ವರ್ಷ ದಾಳಿಯಾಗಿ ನಮ್ಮ ದೇಶ ಎಂತ ಸಿರಿವಂತ ರಾಷ್ಟ್ರ ನಮ್ದು. 1000 ವರ್ಷ ದಾಳಿ ಆದರೂ ಕೂಡ ಇನ್ನೂ ನಾವು ಹಿಂದುವಾಗಿ ಉಳಿದಿದ್ದೀವಿ. ಬಟ್ ದಾಳಿಯಾಗಿ ಕಾರಣ ಯಾಕಂತ ನಾವು ಗುರುತಿಸ್ಕೋಬೇಕಲ್ಲ. ಯಾರು ದಾಳಿ ಮಾಡಿದ್ದು, ಮತ್ತು ಇನ್ನೂ ಏನಕ್ಕೆ ದಾಳಿ ನಡೀತಾನೆ ಇದೆ? ಲ್ಯಾಂಡ್ ಜಿಹಾದ್, ಲವ್ ಜಿಹಾದ್, ಫೆಸ್ಟಿವಲ್ ಜಿಹಾದ್, ಎಲ್ಲ ರೀತಿ ಜಿಹಾದ್ ಇನ್ನೂ ದೇಶದಲ್ಲಿ ನಡೀತಾನೆ ಇದೆ. ಅದಕ್ಕಾಗಿ ಜನಜಾಗೃತಿಯೂ ಕೂಡ ಆಗಬೇಕಾಗಿದೆ. ಸರ್, ಪ್ರತಿ ವರ್ಷನೂ ಕೂಡ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಮೂಲ ಸ್ಥಾನದಲ್ಲಿ ನಿರ್ಮಾಣ ಮಾಡಬೇಕು, ಅಲ್ಲಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತ ಬೇಡಿಕೆ ಇಡ್ತಾ ಇದ್ದೀರಿ. ಅದು ನಿಮಗೆ ಯಾವಾಗ ಈಡೇರ್ಬೋದು ಅನ್ನೋ ಒಂದು ವಿಶ್ವಾಸ ಇದೆ? ಇದಕ್ಕೆ ಉತ್ತರ ಒಂದೇ, ಹನುಮಂತ ಉತ್ತರ ಕೊಡ್ತಾನೆ. ನಮ್ಮ ಮನಸ್ಸಿಗೆ ತುಂಬ ವರ್ಷ ಏನು ಹಿಡಿಯೋದಿಲ್ಲ. ಸದ್ಯದರಲ್ಲಿ ಆದರೂ ಆಗ್ಬಹುದಲ್ಲ. ಕಾನೂನು ಮುಖಾಂತರ ಹೋರಾಟನೂ ಇದೆ, ಕೆಲವು ವರ್ಷಗಳಲ್ಲಿ ಆಗ್ಬೋದು. ಇದು ಸಂಕೀರ್ತನ ಯಾತ್ರೆಗೆ ವರ್ಷದಿಂದ ವರ್ಷಕ್ಕೆ ರೆಸ್ಪಾನ್ಸ್ ಹೇಗಿದೆ? ವರ್ಷಕ್ಕಿಂತ ವರ್ಷಕ್ಕೆ, ತಾಲೂಕಿಂದ ತಾಲೂಕು, ಜಿಲ್ಲೆಯಿಂದ ಜಿಲ್ಲೆ ಜೋಡ್ತಾ ಇದೆ. ಮುಂದೆ ಬೇರೆ ಬೇರೆ ರಾಜ್ಯದಿಂದನೂ ಬರ್ಬೋದು ಇಲ್ಲಿಗೆ. ಹಿಂದೂ ಜಾಗರಣ ವೇದಿಕೆಯಿಂದ ಈ ಕಾರ್ಯಕ್ರಮ ಏನು ಹಾಕೊಂಡು ಬಂದಿದೆ, ಇದಕ್ಕೆ